ಕೊನೆ ಮಗ ಆದ್ರೆ ಇದೇ ಡಿಸ್ಅಡ್ವಾಂಟೇಜ್. ತಾಯಿಯೇ ದೇವರು. ಪ್ಲಗ್ ಮಾಡಿಲ್ವಾ ನೀನು? ಅದಂಬರ್ದ ಕೆಲಸ. ನನ್ ಆಸೆಗೆ ಬೆಲೆನೇ ಇಲ್ಲ ಗೈಸ್ ಈ ಮನೆಯಲ್ಲಿ. ಇವಳಂತೂ ಏನು ಮಾಡ್ಕೊಳಲ್ಲ ತಮ್ಮ. ಫಸ್ಟ್ ಟೈಮ್ ನಾನು ಕೇಳಿರೋದು ನಮ್ಮಮ್ಮ ಹಿಂಗಾಗ್ಬಿಟ್ಟ ಹಂಗಾಗ್ಬಿಟ್ಟ ನೀನ್ ಬರಲ್ಲ ಈ ಕಡೆ ಬಾ ನಾ ಮಾಡ್ತೀನಿ ಈ ಕಡೆ ಬಾ. ಅಯ್ಯೋ ಹೇಳಿದ್ ಮಾಡಿ ಕೇಳಲ್ಲ. ಒಳ್ಳೆ ಡೆಡಿಕೇಶನ್ ಇದೆ ಅದಕ್ಕಿದ್ದೇ ಇರುತ್ತೆ. ಇವಾಗ ಸ್ವಲ್ಪ ಹೊರಗೆ ಏನೋ ಹಾಕ್ತಿದ್ದೀನಿ. ಸೊ ಈ ತರ ಇದೆ. ವಿಡಿಯೋ ಮಾಡ್ತೀನಿ ಮಾಡ್ಕೊಟ್ರೆ ಪಕ್ಕ ಅದೊಂದು ವಿಡಿಯೋ ಹಾಕ್ತೀನಿ. ವೆಲ್ಕಮ್ ಬ್ಯಾಕ್ ಟು ವಿವೇಕಾಚಾರ್ ಯೂಟ್ಯೂಬ್ ಚಾನಲ್. ಇವತ್ತು ನೀವು ವಿವೇಕಾಚಾರ್ ಕೈ ಏನ್ ಮಾಡಿಸ್ತಾ ಇದ್ದೀರಿ ನೋಡ್ತೀರಾ? ನೋಡಿ ನೀವು ವಿವೇಕಾಚಾರ್ ಏನ್ ಮಾಡ್ತಿದ್ದಾನೆ ಅಂತ. ಇನ್ನೇನು ಮಾಡಲ್ಲ, ನಾನು ಅಫಿಷಿಯಲ್ ಇವ್ರ ಮನೆ ಕೆಲಸ ಆಗ್ಬಿಟ್ಟಿದ್ದೀನಿ. ನೋಡಿ ಏನಂತಾನೆ, ಒಂದು ಪನ್ನೀರ್ ಸ್ಯಾಂಡ್ವಿಚ್ ಮಾಡ್ಕೊಡು ಅಂದ್ರೆ ಎಂಟೆಂಟ ಅಣ್ಣ ತಮ್ಮಂದಿರೆಲ್ಲ ಮಾಡ್ಕೊಡ್ತಾರೆ. ಇವ್ರು ಒಂದು ಪನ್ನೀರ್ ಸ್ಯಾಂಡ್ವಿಚ್ ಮಾಡ್ಕೊಡೋಕೆ ಏನಂತ ನೋಡಿ. ಇವತ್ತು ಪನ್ನೀರ್ ಸ್ಯಾಂಡ್ವಿಚ್ ಬೇಕಂತೆ ನಮ್ಮ ಸಚಿನ್ಗೆ ಸ್ವಿಮ್ಮಿಂಗ್ ತಗೊಂಡು ಹೋಗುತ್ತೆ. ಚಲೋ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವಾಗ ಏನೇನು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಬಾಯ್ ತೋರಿಸಿ. ಸೊ ಬ್ರೆಡ್ ಇದೆ, ಚೀಸ್ ಇದೆ, ಟೊಮೆಟೊ ಕೆಚಪ್ ಇದೆ, ಮಯೋನೈಸ್ ಇದೆ, ಪಿಜ್ಜಾ ಸಾಸ್ ಇದೆ, ಅಂಡ್ ಹ್ಯಾಂಡ್ ಫುಲ್ ಆಫ್ ಪನ್ನೀರ್ ಇದೆ. ಬನ್ನಿ ಮಾಡೋಣ ಅನ್ಬೇಕು. ಮಾಡುವ ಅಲ್ಲ, ಸ್ವಲ್ಪ ಮಿಕ್ಸ್ಚರ್ ಆಫ್ ಆಲ್ ಸ್ಟೇಟ್. ನನಗೆ ಗೊತ್ತಿದ್ದಂಗೆ ಮಂಗಳೂರು ಭಾಷೆಲೂ ಮಾತಾಡ್ತಿರ್ತೀನಿ, ಮುಸ್ಲಿಂ ಭಾಷೆಲೂ ಮಾತಾಡ್ತಿರ್ತೀನಿ. ಸೊ ಕಾಟ್ ಹೆಲ್ಪ್ ವಿ ಹ್ಯಾವ್ ಬಾಟ್ ಅಪ್ ಇನ್ ಬ್ಯಾಂಗ್ಳೂರ್. ಸೊ ಎಲ್ಲ ಲ್ಯಾಂಗ್ವೇಜ್ನು ಅವಾಗ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತಾ ಇರ್ತೀವಿ. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಜೊತೆ ಇರ್ತೀವಲ್ಲ ಬೆಂಗಳೂರಲ್ಲಿ ಇದ್ದಾಗ. ನೀವು ಇದೇ ಥರನ ಅಥವಾ ಯು ಓನ್ಲಿ ಫಿಕ್ಸ್ ಟು ಒನ್ ಲ್ಯಾಂಗ್ವೇಜ್? ಇವಾಗ ಪನ್ನೀರ್ ತೊಗೊತಾ ಇದ್ದೀನಿ. ಪನ್ನೀರ್ನ ಕ್ರಂಬಲ್ ಮಾಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ಪುಡಿ ಥರ ಮಾಡ್ಕೋಬೇಕು. ಇಲ್ಲಾಂದರೆ ಅಕಾರ್ಡಿಂಗ್ ಟು ಯುವರ್ ಲೈಕಿಂಗ್ಸ್, ನಿಮ್ಗೆ ಹೆಂಗೆ ಇಷ್ಟ ಆ ಥರ ಕ್ಯೂಬ್ಸ್ ಹತ್ರ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಇವಳೇನೋ ಹೊಸದಿದು ಏನೋ ಸ್ಯಾಂಡ್ವಿಚ್ ಮೇಕರ್ ತೊಗೊಂಡಿದ್ದಾಳೆ, ಅದಕ್ಕೆ ಟ್ರೈ. ಇಲ್ಲಾಂದರೆ ಅದೆಲ್ಲ ಮಾಡಿಸ್ತಾ ಇಲ್ಲ. ಕರೆಕ್ಟ್. ಇಲ್ಲಾಂದರೆ ನೋಡೋಣ ಬನ್ನಿ, ಕ್ಯೂಬ್ ಎಲ್ಲೇ ಮಾಡ್ಕೊಳ್ಳೋಣ. ವಿವೇಕ ಆ್ಯಕ್ಚುಲಿ ಎಲ್ಲ ಚೆನ್ನಾಗಿ ಮಾಡ್ತಾನೆ. ಪಿಜ್ಜಾ ಚೆನ್ನಾಗಿ ಮಾಡ್ತಾನೆ, KFC ಚಿಕನ್ ಚೆನ್ನಾಗಿ ಮಾಡ್ತಾನೆ. ಏನು ಮಾಡೋದು ಹೇಗೆ ಚೆನ್ನಾಗಿ ಮಾಡ್ತೀನಿ ಹೇಳಿ, ನಾನು ಯಾರು ಮಾಡ್ಕೊಳಲ್ಲ. ಇವಳಂತೂ ಏನು ಮಾಡ್ಕೊಳಲ್ಲ ತಮ್ಮ. ನಮ್ಮ ಮನೇಲಿ ನಾನು ನಾಟಿ ಕೋಳಿ ಸಾರು ಎಲ್ಲ ಮುದ್ದೆ ಎಲ್ಲ ಮಾಡ್ಕೊಡ್ತೀನಿ. ನಮ್ದು ಪ್ಯೂರ್ ನಾಟಿ ಸ್ಟೈಲ್. ಇವನ್ ತರ ಎಲ್ಲ ಸ್ಟೈಲ್ ಎಲ್ಲ ಮಾಡಲ್ಲ. ನನಗೆ ಏನು ಆಂಬೂರ್ ಬಿರಿಯಾನಿ ತುಂಬಾ ಇಷ್ಟ. ನಾನು ಇಲ್ಲ ಅಂದ್ರೂ ಒಂದು 7 ವರ್ಷದಿಂದ ಕೇಳ್ತಾ ಇದ್ದೀನಿ. ಇವತ್ತರೆಗೂ ಮನೆಗೆ ಏನಿಲ್ಲ, ಒಂದೇ ಸತಿ ಕೇಳಿರೋದು ನನ್ನ ಆಂಬೂರ್ ಬಿರಿಯಾನಿ. ಒಬ್ರು ಮಾಡ್ಕೊಟ್ಟಿಲ್ಲ, ಟ್ರೈ ಮಾಡಿಲ್ಲ ಯಾರು ಕೂಡ. ನನಗೆ ಬೇಜಾರು. ಆಯ್ತು ಈ ಸರಿ ಆಂಬೂರ್ ಬಿರಿಯಾನಿ ಮಾಡ್ಕೊಡ್ತೀನಿ ವಿವೇಕನ್ಗೆ, ಸರಿನಾ? ನೀವೇ ನೋಡಿ ನೋಡೋಣ. ಆಯ್ತು, ಅದನ್ನ ವಿಡಿಯೋ ಮಾಡ್ತೀನಿ. ಮಾಡ್ಕೊಟ್ರೆ ಪಕ್ಕ ಅದೊಂದು ವಿಡಿಯೋ ಹಾಕ್ತೀನಿ. ಯಾಕಂದ್ರೆ ಜೀವನದಲ್ಲಿ ನಾನು ಯಾರೋ ಒಬ್ರು ಏನೋ ಮಾಡ್ಕೊಡ್ತಾರೆ. ಅಬ್ಬಬ್ಬಬ್ಬ, ಏನು ಮಾಡ್ಕೊಟ್ಟೇ ಇಲ್ಲ. ಇಲ್ಲ ಯಾರು ಕೊನೆ ಮಗ ಆದ್ರೆ ಇದೇ ಡಿಸ್ಅಡ್ವಾಂಟೇಜ್. ಏನಿಲ್ಲ ಫ್ರೆಂಡ್ಸ್, ಇವ್ನಿಗೆ ಆಂಬೂರ್ ಬಿರಿಯಾನಿ ಇದೇ ಫಸ್ಟ್ ಟೈಮ್ ಒಂದೊಂದು ಕೇಳಿರೋದು. ಇಲ್ಲ, ದಿಸ್ ಇಸ್ ಥರ್ಡ್ ಟೈಮ್. ನೋ ಫಸ್ಟ್ ಟೈಮ್ ನಾನು ಕೇಳಿರೋದು. ಅಮ್ಮನ ಯಾವಾಗಲೂ ಕೇಳ್ತಾನಂತೆ, ನನಗೂ ಗೊತ್ತಿಲ್ಲ. ನಮ್ಮಮ್ಮ ನಾನು ಏನ್ ಕೇಳಿದ್ರು ಮಾಡಲ್ಲ, ಅದು ಗೊತ್ತಿರೋ ವಿಷಯ. ಮಾತಕ್ಕೆ ಮಾತ್ರ ಹೇಳೋದು, ಅಯ್ಯೋ ಕೊನೆ ಮಕ್ಕಳಂದ್ರೆ ಅದು ಇದು ಅಂತೆಲ್ಲ ಪುರಾಣ ಕುಯ್ಯೋದು. ಕೇಳಿದ್ ಒಂದು ಮಾಡ್ಕೊಳ್ಳೋದು. ನಮ್ಮಮ್ಮ ನಾನು ಏನ್ ಕೇಳಿದ್ರು ಮಾಡ್ಕೊಳ್ಳೋದು. ಆಕ್ಷನ್ ಅಲ್ಲಂತೂ ಕಾಣಿಸ್ತಾ ಇರಲ್ಲ ಪ್ರೀತಿ, ಬಾಯಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಮಾತ್ರ ಎಲ್ಲ ಮಾಡಲ್ಲ ಫ್ರೆಂಡ್ಸ್. ನನಗೆ ನಾನು ಏನ್ ಕೇಳಿದ್ರು ಮಾಡ್ಕೊಡ್ತೀನಿ. ಲಾಸ್ಟ್ ಬಾನ್ ಗಳಿಗೆ ಅರ್ಥ ಆಗುತ್ತೆ ಈ ಸೆಂಟೆನ್ಸ್. ಇವಾಗ ನೆನ್ನೆ ನಾನು ಬನ್ನಿ ಅಂದ್ರೆ ನೆನ್ನೆ ರಾತ್ರಿ 8 o'clock ಬಂದಿದ್ದೆ. ಮಳೆಯಲ್ಲಿ ನಿಂತ್ಕೊಂಡು ಬಂದಿದ್ದೀವಿ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಎಷ್ಟು ಗಂಟೆಗೆ ಬಂದೆ ಅಂತ ಅಲ್ಲ, ಎಷ್ಟು ಡೆಡಿಕೇಟೆಡ್ ಅದಕ್ಕೆ ಬಂದಿದ್ದಾರೆ ಅಂತ ನಾನು ಹೇಳ್ತೇನೆ. ನೋಡಿ ನಮ್ಮಮ್ಮ ನನ್ನ ಕರೆದ ತಕ್ಷಣ ಬರ್ತಾರೆ, ನಾನು ಏನ್ ಕೇಳಿದ್ರು ಮಾಡ್ಕೊಡ್ತೀನಿ. ಇವ್ರ ಅಮ್ಮ ಬಂದ್ಬಿಟ್ಟು ಕರ್ಕೊಂಡು ಬರ್ತಾರೆ. ಇವ್ರು ಬಂದಿಲ್ಲ ಅಂದ್ರೆ ಆಟೋ ಮಾಡ್ಕೊಂಡು ಬರ್ತಾರೆ. ಅಮ್ಮ ಏನಿಲ್ಲ, ಟೊಮೆಟೊ ಚಟ್ನಿ ಮಾಡ್ಕೊಟ್ರು, ಬಂದು ನೋಡಿದ್ರ ಎಷ್ಟೆಲ್ಲ ಮಾಡ್ಕೊಡ್ತಾರೆ. ಇವ್ರು ಮಾಡ್ಕೊಟ್ಟಿಲ್ಲ ಅಂತಾನೆ ಹೇಳ್ತಾರೆ. ನಾವು ಒಮ್ಮೆಗೆ ಹೇಳಿಸ್ತೀನಿ. we are taken for granted. ನನ್ನ ಮಗ ಕೇಳಿದ್ರು, ಅಯ್ಯೋ ನನ್ನ ಮಗ ಕೇಳ್ಬಿಟ್ಟು ನನ್ನ ಮಗನಿಗೆ ಅದಾಗಲ್ಲ ಇದಾಗಲ್ಲ ಅಂದ್ಬಿಟ್ಟು ಎಲ್ಲ ಮಾಡ್ಕೊಡಲ್ಲ ನಮ್ಮಮ್ಮ. ನನಗೆ ಟೊಮೆಟೊ ಗೊಜ್ಜಂದ್ರೆ ಆಗಲ್ಲ, ಇದೇ ಉರಿ ಅಂತ ತಿಂದ್ರೆ. ನನ್ ಏನೋ ದೊಡ್ಡವನ್ಗೆ ಅದು ಇಷ್ಟ ಅಂದ್ಬಿಟ್ಟು ಬರೀ ಅದನ್ನೇ ಮಾಡೋದು. ಯಾರಂತ ಹೇಳು, ನಾನಂತ ಹೇಳ್ಬೇಡ. ಆಮೇಲೆ ಕಿರಣ ಬರೀ ಅದನ್ನೇ ಮಾಡೋದು. ಅವನು ನನಗೆ ಶಾವಿಗೆ ಉಪ್ಪಿಟ್ಟಂದ್ರೆ ತುಂಬಾ ಇಷ್ಟ. ನಮ್ಮ ಮಣ್ಣನಿಗೆ ಅದು ಇಷ್ಟ ಇಲ್ಲ ಅಂದ್ಬಿಟ್ಟು ಮಾಡೋದೇ ಇಲ್ಲ. ಎಷ್ಟೋ ವರ್ಷ ಆಯ್ತು. ನನ್ಗೆ ಆಸೆಗೆ ಬೆಲೆನೇ ಇಲ್ಲ ಗೈಸ್ ಈ ಮನೆಯಲ್ಲಿ. ನಮ್ಮನೇಲಿ ಶಾವಿಗೆ ಉಪ್ಪಿಟ್ಟು ಮಾಡ್ತಾನೆ ಇರ್ತೀನಿ. ನನಗೆ ಫೇವರೇಟ್. ಬಟ್ ನಮ್ಮನೇಲಿ ನಮ್ಮಮ್ಮ ಅವ್ನಿಗೆ ಆಗಲ್ಲ ಅಂತ ಮಾಡಲ್ಲ, ನನಗಾಗಲ್ಲ ಅಂತಂದ್ರೆ ಅದನ್ನೇ ಮಾಡ್ತಾ ಇರ್ತಾರೆ. ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಪನ್ನೀರ್ನ ಕಟ್ ಮಾಡ್ಕೊತಾ ಇದೀನಿ. ಇದು ಕ್ರಾಂಬಲ್ ಮಾಡೋಕ್ಕಾಗಲ್ಲ, ಬಿಕಾಸ್ ಫ್ರೀಸರ್ ಅಲ್ಲಿ ಇಟ್ಟಿದ್ದಲ್ಲ, ಇವರು ಫ್ರಿಜ್ ಅಲ್ಲಿ. ಸೊ ಕೋಲ್ಡ್ ಇದೆ. ಸೊ ಬೈಕ್ ಸಿಗೋಂಗಿರ್ಲಿ, ಗೊತ್ತಾಗಲಿ ಅದು ಸ್ವಲ್ಪ ಪನ್ನೀರ್ ಅಂತ. ಸೊ ಐ ಮೇಕಿಂಗ್ ಇಟ್ ಸಣ್ಣ ಪೀಸಾಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಐ ಟೇಕನ್ ಆಲ್ ಇನ್ಸ್ಟೆಂಟ್ ತೊಗೊಂಡಿದ್ದೀನಿ. ಮಯೋನೈಸ್ ಅದು ಇದು ಎಲ್ಲ ಏನೋ ಮಯೋನೈಸ್ ಅಂಡ್ ಆಲ್ ಯು ಕ್ಯಾನ್ ಮೇಕ್ ಇಟ್ ಅಟ್ ಹೋಮ್ ಈಸಿಲಿ. ಅದು ಬಾಯ್ಲ್ಡ್ ಎಗ್ ಯೂಸ್ ಮಾಡಿಕೊಂಡು. ಬಟ್ ಇವಾಗ ಹರಿ ಇದೆ, ಇವಳು ಲಾಸ್ಟ್ ಮಿನಿಟಲ್ಲಿ ತೋರಿಸ್ತಾ ಇರೋದು. ಇವಾಗ ಅರ್ಜೆಂಟ್ ಇರೋದ್ರಿಂದ ಐ ಆಮ್ ಯೂಸಿಂಗ್ ಆಲ್ ಇನ್ಸ್ಟೆಂಟ್ ಥಿಂಗ್ಸ್ ಅಂಡ್ ಗೆಟಿಂಗ್ ಇಟ್ಸ್ ಡನ್. ಸೊ ಪನ್ನೀರ್ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಚಿಲ್ಲಿ ಸಾಸ್ ಹಾಕೋಣ, ರೆಡ್ ಚಿಲ್ಲಿ ಸಾಸು. ಯು ಕ್ಯಾನ್ ಡೈರೆಕ್ಟ್ಲಿ ಪುಟ್ ಇಟ್ ಇಂಟು ಲೈಕ್ ಬ್ರೆಡ್ಗೆ ಹಾಕೋಬೋದು, ಬಟ್ ಐ ವುಡ್ ಪ್ರಿಫರ್ ಟು ಪುಟ್ ಇಟ್ ದಿಸ್ ವೇ. ಆ್ಯಂಡ್ ಸ್ವಲ್ಪ ಫಾರ್ ದ ಟೇಸ್ಟ್, ಐ ಮೀನ್ ಸ್ವಲ್ಪ ಯೂನಿಕ್ ಆಗಿರುತ್ತೆ. ದಿಸ್ ಇಸ್ ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಿರೋದು. ಇವಳು ಏನೋ ಇದೇ ಯೂಸ್ ಮಾಡ್ಕೊಂಡು. ಸೊ ಪಿಜ್ಜಾ ಸಾಸ್ ಬೇಸ್ ಸಾಸ್ನ ಹಾಕೋತಾ ಇದ್ದೀನಿ. ಇದು ಹೋಮ್ ಮೇಡಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವು ರೆಡಿಮೇಡ್ ತಂದು ಇಟ್ಕೊಂಡಿದ್ದಾರೆ. ಯೂಶಲಿ ನಾನೇನು ಮಾಡಲ್ಲ ಔಟ್ಸೈಡ್ ಫುಡ್. ಆ್ಯಂಡ್ ಸಮ್ ಕೆಚಪ್ ದಟ್ ಐ ಆಮ್ ಪುಟಿಂಗ್ ಇನ್ ಸಮ್. ಅದು ಅಂದಾಜ್ ಮೇಲೆ ಹಾಕೊಡಿ, ನಿಮ್ಗೆ ಗೊತ್ತು. ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರಬೇಕಷ್ಟೇ. ಬಿಕಾಸ್ ಸ್ಯಾಂಡ್ವಿಚ್ ಯಾವಾಗಲೂ ನೀವು ತಿನ್ನಬೇಕಾದ್ರೆ ಕ್ರೀಮಿಯಾಗಿ ಇರಬೇಕು. ಒಳಗಡೆ ಡ್ರೈ ಇದ್ರೆ ಯು ಡೋಂಟ್ ಲೈಕ್ ಇಟ್. ಸೊ ದಟ್ಸ್ ವೈ. ಸೊ ವಿತ್ ಸಮ್ ಮಯೋನೀಸ್ ಆಸ್ ವೆಲ್. ಯೂಸ್ ಮಾಡೋ. ದಟ್ಸ್ ಓಕೆ.
ನೀನು ಮಿಕ್ಸ್ ಮಾಡೋಕೆ ಇಲ್ಲೇ ಮಿಕ್ಸ್ ಮಾಡ್ತೀಯ ಮತ್ತೆ ಸೊ ಹಿಂಗೆ ಇವ್ರ ಜೊತೆ ಇದ್ರೆ ಹಿಂಗೆ ಆಗೋಗ್ತೀನಿ ಗಾಯ್ಸ್. ಏನಿಲ್ಲ ಅವ್ನಿಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಮಾತಾಡ್ತಾ ನೋಡ್ದ ಕ್ಯಾಮ್ರಾ ಏನಾದ್ರೆ ಮಾತಾಡಲ್ಲ, ಸೈಲೆಂಟ್ ಆಗಿಬಿಡ್ತಾಳೆ ಹುಡುಗಿ. ಸ್ವಲ್ಪ ಅವರಿಗೆ ಅನ್ನಿಸ್ಕೊಡು, ಅವರಿಗೇನೋ ಚಿಲ್ಲಿ ಫ್ರೈ. ಇವಾಗ ಸ್ವಲ್ಪ ಅವರಿಗೇನೋ ಹಾಕ್ತಿದ್ದೀನಿ. ಸೊ ಈ ಥರ ಇದೆ. ಸೊ ಸ್ವಲ್ಪ ಆನಿಯನ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ಲೆಟ್ಸ್ ಚಾಪ್ ಇಟ್ ಅಪ್. ಸೊ ಲೆಟ್ಸ್ ಕೀಪ್ ದಿಸ್ ಅಸೈಡ್. ಹ್ಯಾವ್ ಲೈಕ್ ಹಾಫ್ ಆನಿಯನ್. ನೋಡ್ದಾ ಶಾಪಿಂಗಲ್ಲಿ ಎಷ್ಟು ಚೆನ್ನಾಗಿದೆ. ನಾನು ಚಾಕುಲ್ ಮಾಡಬಾರ್ದು ಗೊತ್ತಾ? ನೀನು ಬೆಳ್ಳಲ್ಲಿ ಮಾಡ್ತಾರೆ ಅದೇ ನೋಡಿ, ಈ ಥರ ಜಿಗ್ಜ್ಯಾಗ್ ಚಾಕು ಯೂಸ್ ಮಾಡಬಾರ್ದು. ಇದರಲ್ಲಿರೋ ಮರದೆಲ್ಲ ಬರುತ್ತೆ. ಮರದಾದ್ರೂ ಪರವಾಗಿಲ್ಲ, ಯು ಶುಡಂಟ್ ಯೂಸ್ ಫೈಬರ್ ಒನ್ ಅಂತ ಪ್ಲಾಸ್ಟಿಕ್ ಬರುತ್ತಲ್ಲ. ಹೌದು, ಬಟ್ ನೈಫ್ ಹೇಳ್ತೀರಾ ಜಿಗ್ಜ್ಯಾಗ್ ಯೂಸ್ ಮಾಡಬಾರ್ದು. ಇಲ್ಲಿ ಕೆಳಗಡೆ ನೋಡಿ ಸ್ಕ್ರಾಚಸ್ ಅದೆಲ್ಲ ಊಟಕ್ಕೆ ಹೋಗುತ್ತೆ. ಗೊತ್ತಿಲ್ಲ ನಿಮಗೆ? ಬ್ಯಾಂಬೂ ಬಿರಿಯಾನಿ ತಿಂತಿಯಂತೆ. And see, this is almost done. ಇದು ಇನ್ನೂ ಕ್ರೀಮಿ ಬೇಕಂದ್ರೆ ಯೂಶಲಿ ಐ ಲವ್ ಪುಟಿಂಗ್ ಬಾಯ್ಲ್ಡ್ ಎಗ್. ಸ್ವಲ್ಪ ಲೈಟಾಗಿ ಬಾಯ್ಲ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ದಟ್ ವಿಲ್ ಸ್ಟಿಲ್ ಗಿವ್ ಯು ಅನದರ್ ಕೈಂಡ್ ಆಫ್. ಇಲ್ಲಾಂದರೆ ನೀವು ಮಾಮೂಲಿ ಸ್ವಲ್ಪ ಹುರಿದ್ಬಿಟ್ಟು ಕ್ರಂಬಲ್ ಥರ ಆದಮೇಲೆ ಯು ಕ್ಯಾನ್ ಜಸ್ಟ್ ಪುಟ್ ಇಟ್. ಸೊ ಲೆಟ್ಸ್ ಟೇಕ್ ದಿಸ್. ಈಗ ಲೆಟ್ಸ್ ಪುಟ್ ಸಮ್ ಬಟರ್. ಇದು ಬಟರ್ ನೈಫ್ ಇಲ್ಲ ಇವಳು ಮನೇಲಿ. ವಿಲ್ ಮೆಲ್ಟ್ ಇಟ್ ಆಫ್ ಇದರ್ ವೇ. ಅದನ್ನು ಸ್ಯಾಂಡ್ವಿಚ್ ಮೇಕರಲ್ಲಿ ಹಾಕಿದ್ಮೇಲೆ ಬಿಸಿಗೆ. ಲೆಟ್ಸ್ ಜಸ್ಟ್ ಡಿಸ್ಟ್ರಿಬ್ಯೂಟ್ ಇಟ್ ಆಲ್ ಸೈಡ್. ದಟ್ಸ್ ಎನಫ್. ಸೊ ಎಲ್ಲ ಕಡೆ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡೆ. ನೀವೇ ಇಸ್ಕೊಂಡು ಇದೆ. ಸೊ 1 tablespoon is enough for one. So with this, ಇದಕ್ಕೆ ಯೂಶಲಿ ಕ್ಯಾಬೇಜ್ ಹಾಕಬೇಕು, ಬಟ್ ಕ್ಯಾಬೇಜ್ ಇಲ್ಲ. ಸೊ ಕ್ಯಾಬೇಜ್ನ ಸಣ್ಣದಾಗಿ ಹೆಚ್ಚಾಕಿದ್ರೆ ಇಟ್ ವಿಲ್ ಬಿ ಮಚ್ ಮೋರ್ ಟೇಸ್ಟಿ. ಮತ್ತು ಸ್ವಲ್ಪ ಕ್ರಂಚಿಯಾಗಿ ಸಿಗುತ್ತೆ. ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗಿ ಹೋಗುತ್ತಲ್ಲ ಪನ್ನೀರು. once you put it in. So now this is good to go into the maker. And ಮತ್ತೆ ಇನ್ನೊಂದು ಮಾಡ್ಕೊಳ್ಳೋಣ. I think we can keep 2 of it in ಅದರೊಳಗೆ. So let's create some more butter. Put ಸ್ವಲ್ಪ ಚೀಸ್ ಕ್ರಿಯೇಟ್ ಮಾಡೋಣ. ಸೊ ಓಕೆ, ಸ್ವಲ್ಪ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಹತ್ರ ಬಾ ತೋರಿಸು. ಸೊ ಲೆಟ್ಸ್ ಪುಟ್ ಸಮ್ ಚೀಸ್ ಸ್ವಲ್ಪ ಡ್ರೈ ಆಗಿದೆ. ದಟ್ಸ್ ಓಕೆ, ಇಟ್ ವಿಲ್ ಮೆಲ್ಟ್ ಎನಿವೇ. ಬಿಸಿ ಆಗುತ್ತೆ. This much is enough for now. And let's close it. So one sandwich is ready. The other one is also ready. So 2 sets ready ಆಗಿದೆ. And ಪ್ರೀಟ್ ಇದು ಮಾಡಿದ್ದೀನಿ. ಪ್ರೀಟ್ ಇಟ್ಟಿದ್ದಾರಂತೆ. Okay, let's oil whatever that you like. Would like my butter to be on it. And I can use my brush to distribute evenly. So let's put the butter and some oil. Now let's put our sandwich. So there goes the one. And mattondu illi. ಮತ್ತೆ ಪ್ಲಗ್ ಇನ್ ಮಾಡು. What happens now? Let's close this. Press ಆಗಬೇಕು. ಲಾಕ್ ಮಾಡ್ಬಿಡೋಣ. ಪ್ಲಗ್ ಇನ್ ಮಾಡು. ಪ್ಲಗ್ ಮಾಡಿಲ್ವಾ ನೀನು? ಮಾಡಿದೆ, ಡೈರೆಕ್ಟ್ ಕನೆಕ್ಷನ್ ಅದು. ಓಕೆ, ಸೊ ಒಂದು ಹಾರ್ಡ್ಲಿ ಲೈಕ್ 30 seconds or 1 minute ಬಿಡೋಣ. ಅದು ಗ್ರೀನ್ ಲೈಟ್ ಬರುತ್ತೆ. ನೋಡೋಣ. ಅದನ್ನ ನಾವೇನು ಫ್ಲಿಪ್ ಮಾಡೋದು ನೆಸೆಸಿಟಿ ಇಲ್ಲ, ಬಿಕಾಸ್ ಎರಡು ಕಡೆನೂ ಹೀಟ್ ಸಪ್ಲೈ ಇರೋದ್ರಿಂದ. ಸೊ 30 seconds, ಸೊ ಲೆಟ್ಸ್ ಇಸ್ ಮೋರ್ ದೆನ್ ಎನಫ್. ಲೆಟ್ಸ್ ಬಂತು ಕಳ್ಳಬೇಕು ಬಂತು. ಮತ್ತೆ ಮಾಡಿಕೊಳ್ಳೋಣ ಇನ್ನೊಂದು 2 ಸ್ಲೈಸ್ನ. ಸೊ ಲೆಟ್ಸ್ ಗೆಟ್. ನಾನು ವಿವೇಕ ಇದ್ದಾನಲ್ಲ, ಅದಕ್ಕೆ ಮೆಟ್ರೋಗೆ ಹೋಗೋಣ ಅನ್ಕೊಂಡಿದ್ದೆ. ಹೆಂಗೋ ಹೆಲ್ಪ್ ಮಾಡ್ತಾನೆ ವಿವೇಕ. ಅಲ್ಲ ಏನು ಜೂಡಿಯೋ ಹೋಗ್ಬೇಕು ಅಂದಲ್ಲ? ಜೂಡಿಯೋಗೆ ಹೋಗ್ಬೇಕು, ಮೆಟ್ರೋಗೆ ಹೋಗ್ಬೇಕು. ಜೂಡಿಯೋ ಹೋಗ್ಬಿಟ್ಟು ಅಲ್ಲಿ ಬಿಲ್ಡಿಂಗ್ ಹತ್ರ ನೋಡ್ಕೊಂಡು ಬಂದ್ಬಿಡೋಣ. ಸ್ವಲ್ಪ ಬಟರ್ ಹಾಕ್ಬೇಕಾಗಿತ್ತು ಅಪ್ಪರ್ ಸೈಡ್ ಸಿಕ್ಕಿರಲ್ಲ. ಲೆಟ್ಸ್ ಯೂಸ್ ಸ್ಟೀಲ್ ಯೂಸ್ ಮಾಡಬಾರ್ದು. ಏನು ನಥಿಂಗ್ ಲೈಕ್ ದಟ್. ಇಫ್ ಯು ಕ್ಯಾನ್ ಸಿ ಬೋತ್ ದ ಸೈಡ್ಸ್ ಇಟ್ಸ್ ಪರ್ಫೆಕ್ಟ್. ಆ್ಯಂಡ್ ನೋಡುವ, 2 sandwiches is done. So let's get this up. ಚೋಟ್ ಮೆಣಸಿನ್ಕಾಯಿ ಹಾಯ್ ಮಾಡು. ನಮ್ಮ ಹುಡುಗ ನೋಡಿ ಎಷ್ಟು ಹೈಟ್ ಇರ ನೋಡಿ, ಏನು ಬಗ್ಬೇಕು ವಿಡಿಯೋಗೆ. ಓಕೆ, ನಾನು ಎಷ್ಟು ಕುಳ್ಳಿದ್ದೀನಿ, ಅವನೆಷ್ಟು ಹೈಟ್ ಇದೆ. ನಾನು ಕುಳ್ಳಿಲ್ಲ, ನಾನು ಕರೆಕ್ಟಾಗಿ ಇವ್ರು ಮಾತ್ರ ಫುಲ್ ಹೈಟ್ ನೋಡಿ. ಹಿಂಗೆ ಇಡ್ಬೇಕು ನನ್ನ ಕ್ಯಾಮ್ರಾ. ನಾನು ಎಷ್ಟು ಕುಳ್ಳಿದ್ದೀನಿ ನೋಡಿ. ನಾನು ಕುಳ್ಳಿಲ್ಲ, ಇವಳು ಕುಳ್ಳಿ. ಇವನು ಹೈಟ್ ಜಾಸ್ತಿ. ಯಾರು ಕುಳ್ಳಿ ಅಂತ ಕರ್ಕೊಂತಾರೆ? ಇಲ್ಲ ಇಲ್ಲ, ಇವನೇ ಹೈಟ್ ಜಾಸ್ತಿ, ನಾನು ಕುಳ್ಳಿಲ್ಲ. ನಾನು ಕರೆಕ್ಟಾಗಿ ಐ ಆಮ್ ಪರ್ಫೆಕ್ಟ್. ನಾನು ಕರೆಕ್ಟ್ ಆಗಿದ್ದೀನಿ ನನ್ನ ಪ್ರಕಾರ. ಐ ಥಿಂಕ್ ಬಾಯ್ ಶುಡ್ ಆಲ್ವೇಸ್ ಬಿ. ನೋಡಿ ಇವನೇ ಕಿಚನ್ ಎಲ್ಲ ಇಷ್ಟು ಗಲೀಜ್ ಮಾಡಿರೋದು. ಹೌದಂತೆ. ನನ್ನ ಕಿಚನ್ ಎಷ್ಟು ಕ್ಲೀನ್ ಆಗಿ ತಿರ್ಸಿನ್ ಗೊತ್ತಾ? ಮಕ್ಳಿಗೆ ಅದು ಇದು ನಮಗಾಗಿರೋದು ಸ್ವಲ್ಪ ಎಕ್ಸ್ಟ್ರಾ ಅವರಿಗೆ ಏನು ಹಾಕ್ಕೊಡೋಣ. ಐ ಡೋಂಟ್ ನೋ ಇಫ್ ಕಿಡ್ಸ್ ಲೈಕ್ ಇಟ್. ಬಾ. So this is done.
ಮತ್ತೆ ಇನ್ನು ಸ್ವಲ್ಪ ಚೀಸ್ ಗ್ರೇಟ್ ಮಾಡ್ಕೋಬೇಕು. ಚೀಸ್ ಗ್ರೇಟರ್ ಅದನ್ನು ಅವನು ಗ್ರೇಟ್ ಮಾಡಕ್ಕೆ ಸುಸ್ತು ಆಗೋಗುತ್ತೆ. ಇಲ್ಲ ಇವಳು ಸಡನ್ ಆಗಿ ತೆಗ್ದಿದ್ದಾಳಲ್ಲ ಅದಕ್ಕೋಸ್ಕರ ಅಷ್ಟೇ. ಒಂದು ಸ್ವಲ್ಪ ತಿಟ್ಟಿದ್ಮೇಲೆ ನಾವು ಬಿಡಿಸ್ಬೇಕು. ಇದು ಸಿಲ್ಕಿ ಹೇರ್, ಎಷ್ಟು ಜಿಡ್ಡು ಹಾಕಿದ್ರು ಝುಯ್ ಅಂತ ಬಿದ್ದೋಗುತ್ತೆ, ಬಿಚ್ಚೋಗುತ್ತೆ. ಅವಳಿಗಂತೂ ಕೂದಲು ಮೇಲೆ ಕ್ಲಿಪ್ಪೇ ಇಲ್ಲಲ್ಲ, ಅದಕ್ಕೆ ಅವ್ಳು ಜುಟ್ಟು ಹಾಕ್ತೀವಿ ಇದ್ರಲ್ಲಿ ರಬ್ಬರ್ ಬ್ಯಾಂಡ್ ಅಲ್ಲಿ. ಬಟ್ ಅವಳಿಗೆ ಅದು ಇರಿಟೇಟ್ ಆಗುತ್ತೆ ಸೊ ಕಿತ್ತಿ ಸಾಕ್ತಾರೆ. ಸೊ ಐ ಥಿಂಕ್ ದಿಸ್ ಮಚ್ ಚೀಸ್ ಇದೆ. ದಿಸ್ ಇಸ್ ಅನದರ್ ರೆಡಿ ಆಗಿದೆ ಟು ಗೋ ಇನ್. ಸೊ ಏನು ಬರ್ತಿಲ್ಲ. ಐ ಥಿಂಕ್ ವಿ ಫಾರ್ಗಾಟ್ ಸಾಲ್ಟ್. ಮಸಾಲೆ ಇದ್ದೇ ಇರುತ್ತೆ. ಸಾಲ್ಟ್ ದಟ್ಸ್ ನಾಟ್ ಏನಿದೆ. ಪುಡಿ ಉಪ್ಪು ಕೆಳಗಡೆ ಡ್ರಾಯರ್ ಓಪನ್ ಮಾಡ್ಬೇಕು ನೀನು. ಈ ಕಡೆ ಸಿಂಗಲ್ ವೈಟ್. ಆ ಬ್ಲೂ ಕಲರ್ ಕ್ಯಾಪ್ ನೋಡ್ರಾ. ನೀವು ವಿವೇಕಾಚಾರ್ ಕೈಲಿ ಏನೆಲ್ಲ ಮಾಡಿಸ್ತೀನಿ ನಾನು. ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಏನೇನು ಮಾಡಿಸ್ತೀನಿ ಅಂತ. ಬಟ್ಟೆ ಏನಿಲ್ಲ, ಪಿಜ್ಜಾ ಮಾಡ್ಕೊಟ್ಟಿದ್ದಾನೆ. ಬ್ರೆಡ್ ಮಾಡಿಲ್ಲ. ಅವರು ನಾನ್ ವೆಜ್ ಅದೊಂದು ತೋರಿಸ್ಬೇಕಂತೆ ನೋಡಿ. ಸಾಕು ಪ್ಲಗ್ ಮಾಡ್ಬೇಕು. ನಮ್ದು ಸ್ವಿಚ್ಚೇ ಇಲ್ಲ. ಬಟರ್ ಅದು ಪ್ರೀ ಹೀಟ್ ಆಗ್ಬೇಕು ಬಿಡು. ಹೀಟ್ ಆಗಲಿ ಸ್ವಲ್ಪ. ನಮ್ಮ ಮಮ್ಮಿಗಾದ್ರೆ ಒಂಚೂರು ಹೆಲ್ಪ್ ಮಾಡಲ್ಲ ಏನು. ಮಾಡ್ಬೋದು. ನಮ್ಮಮ್ಮ ಏನ್ ಗೊತ್ತಾ, ಪರ್ಟಿಕ್ಯುಲರ್ ವೇ. ನಮ್ಮ ಮಮ್ಮಿಗೆ ಕ್ಲೀನ್ ಆಗಿರ್ಬೇಕು ನೋಡಿ. ಇವಾಗ ನಾನು ಕಿಚನ್ ಮಾಡಿದ್ದೇನಲ್ಲ, ಇದೆಲ್ಲ ಮಾಡಂಗಿಲ್ಲ. ನಮ್ಮ ಮಮ್ಮಿಗೆ ಕ್ಲೀನ್ ಆಗಿರ್ಬೇಕು. ಮತ್ತೆ ಮಾಡಾದ್ಮೇಲೆ ನೀಟಾಗಿ ಹಂಗೆ ವೆಸಲ್ಸ್ ತೊಳೆದಿಡ್ಬೇಕು. ಅವ್ರು ಮಾಡಲ್ವ ಎಲ್ಲಾನು. ಅದೇ ನಮ್ಮ ಯಜಮಾನ್ರು ಹಂಗಿಲ್ಲ, ನೀಟಾಗಿ ಹೆಂಗ್ ಮಾಡ್ತಾರೆ ಹಂಗೆ ನೀಟಾಗಿ ಇರ್ತಾರೆ. ನೀನು ಅವನ್ಗೆ ನಮ್ಮಮ್ಮ ಹಿಂಗ್ ಮಾಡ್ಬಿಟ್ಟ ಹಂಗ್ ಮಾಡ್ಬಿಟ್ಟ, ನೀನ್ ಬರಲ್ಲ, ಈ ಕಡೆ ಬಾ, ನಾ ಮಾಡ್ತೀನಿ ಈ ಕಡೆ ಬಾ. ಅಯ್ಯೋ ಹೇಳಿದ್ ಮಾತು ಕೇಳಲ್ಲ. ಹಿಂಗಿದ್ದಾಗ ಆಬ್ವಿಯಸ್ಲಿ ಯು ಕಾಂಟ್. ಹೌದು, ನಮ್ಮಮ್ಮ ಸ್ವಲ್ಪ ಹಂಗೇನೆ. ನಮ್ಮಮ್ಮ ಸ್ವಲ್ಪ ಪರ್ಟಿಕ್ಯುಲರ್ ಹಂಗೆ ಇರಬೇಕು. ದಟ್ಸ್ ವೈ ನಾವು ಆ ಥರ ರಿಸ್ಕ್ ತಗೊಂಡು ನೋಡ್ಬಿಟ್ಟಿದ್ದೀನಿ. ಲೆಟ್ಸ್ ಕ್ಲೋಸ್ ದಿಸ್ ಅಂಡ್ ಲೆಟ್ಸ್ ವೇಟ್ ಫಾರ್ ದಿಸ್. ನಾನು ಅದಕ್ಕೆ ನಮ್ಮ ಅಮ್ಮಗೆ ಹೇಳ್ತಾ ಇರ್ತೀನಿ, ನೀನು ಸೊಸೆ ಬಂದಾಗ ಹೆಂಗಮ್ಮ ಮಾಡ್ತೀಯ ಈ ಥರ ಎಲ್ಲ ನೀನು ಅಂತ. ಸೊಸೆ ತುಂಬಾ ಚೆನ್ನಾಗಿರ್ತಾರೆ. ಮಗನ ಜೊತೆ ಮಾತ್ರ ಹಿಂಗ್ ಆಡೋದಾ? ಮಕ್ಕಳ ಜೊತೆ ನನ್ನ ಜೊತೆಲೂ ಆಡ್ತಿದ್ರು. ಸೊ ಬನ್ನಿ ಇವಾಗ ಸ್ಯಾಂಡ್ವಿಚ್ ತೋರ್ಸೋಣ. ಕಟ್ ಮಾಡಿ. ಸೊ ದಿಸ್ ಇಸ್ ಡನ್. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಪ್ರೆಸ್ ಆಗಿ ಸೀಲ್ ಆಗಿಬಿಟ್ಟಿದೆ. ಅದು ಒಳಗಡೆ ಎಲ್ಲ ಎಷ್ಟು ನೀಟಾಗಿ ಆಗಿರ್ಬೋದು. ಲೆಟ್ಸ್ ಕಟ್ ದಿಸ್ ಆಫ್. ಕ್ರಿಸ್ಪಿಯಾಗಿದೆ. ಹತ್ರ ಬಾ, ಸೌಂಡ್ ಕೇಳಿಸ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ಯಮಿ ಡೆಲಿಷಿಯಸ್. ಬಂದ್ರು ನಮ್ಮ ಮಮ್ಮಿ. ನಿನ್ ಬಗ್ಗೆನೇ ಮಾತಾಡ್ತಿದ್ದಮ್ಮ. ಇಷ್ಟೊತ್ತರೆಗೂ ನಿನ್ ಬಗ್ಗೆನೇ ಮಾತಾಡ್ತಿದ್ದ. ಅದೇ ತಾಯಿಯೇ ದೇವರು. ಬರೀ ಸುಳ್ಳಮ್ಮ. ದೈವ ಎಲ್ಲರಿಗೂ ಇಷ್ಟ ದೈವತ ಅಂದ್ರೆ ದೇವರಿರುತ್ತೆ. ನನಗೆ ಇಷ್ಟ ದೈವತ ಅಂದ್ರೆ ನಮ್ಮ ನೋಡಮ್ಮ. ಇಷ್ಟೊತ್ತಾಗ ನಿನ್ ಬಗ್ಗೆ ಹೇಳ್ತಿದ್ದ. ಕಿಚನ್ ಅಲ್ಲಿ ಏನು ಮಾಡಕ್ ಬಿಡಲ್ಲ. ಸ್ಯಾಂಡ್ವಿಚ್ ರೆಡಿ ಆಗಿದೆ. ಸೊ ದಿಸ್ 2 sets of sandwich is already ready. ಇನ್ನ ಬೇಕಾ? ಅದರಲ್ಲಿ ಎಷ್ಟಿದೆ? ಓಕೆ, ಪರ್ಫೆಕ್ಟ್ ಇದಾಗಿದೆ. ವಾವ್, ಇಟ್ ಲುಕ್ಸ್ ಪರ್ಫೆಕ್ಟ್ ಅಲ್ಲ. ಸೊ ನೌ ಲೆಟ್ಸ್ ಗೆಟ್ ದಿಸ್ ಡನ್. ಅಷ್ಟೇ, ಇವತ್ತಿನ ಕೂಟ ಆಫ್ ಸ್ಯಾಂಡ್ವಿಚ್ ಇಸ್ ಡನ್. ಇಟ್ ಹಸ್ ಕಮ್ ಔಟ್ ರಿಯಲಿ ವೆಲ್. ಲೆಟ್ಸ್ ಕೀಪ್ ದಿಸ್ ಓಪನ್. ಅನ್ಪ್ಲಗ್ ಮಾಡಿಬಿಡ. ಡೈರೆಕ್ಟ್ ಸ್ವಿಚ್ ಆಗಿರೋದ್ರಿಂದ ಸಿ ಐಮ್ ಎಷ್ಟು ಕ್ಲೀನ್ ಮಾಡಿದ್ದೀನಿ. ಸೊ ಇವಳೇ ಸರಿ ಇಲ್ಲ, ಇವಳದೆಲ್ಲ ಅರ್ಧಂಬರ್ಧ ಕೆಲಸ. ಡೆಡಿಕೇಶನ್ ಇಲ್ಲ ಇವಳಿಗೆ. ಅದಕ್ಕಿದ್ದೇ ಇರುತ್ತೆ. ಸ್ಟನ್ನಿಂಗ್ ಆಗಿದೆ. I haven't tasted it yet, but obviously ಚೆನ್ನಾಗಿರುತ್ತೆ because all holding it. Okay, let's put some ketchup. ಸ್ವಲ್ಪ sandwich is ready. There is a sandwich. ಹೆಂಗಿದೆ? ಸೂಪರ್ ಆಗಿದೆ. ಸ್ವಲ್ಪ ಮಯೋನೈಸ್ ಬೇಕಿತ್ತು ಅನ್ಸುತ್ತೆ ನನಗೆ. ಸ್ವಲ್ಪ ಕ್ರೀಮಿ ಬೇಕಿತ್ತು ಅನ್ಸುತ್ತೆ, ಬಟ್ ಅದರ್ವೈಸ್ ಇಟ್ ಮಯೋನೈಸ್ ಜಾಸ್ತಿ ಹಾಕಿದ್ರೆ ಸರಿ ಹೋಗ್ತಿತ್ತು. ಸ್ವಲ್ಪ ಅಂದ್ರೆ ಇದು ಜಾಸ್ತಿ ಪ್ರೆಸ್ ಆಗಿದೆ ಗೊತ್ತಾ. ಸೊ ಡ್ಯೂ ಟು ವಿಚ್ ಲೈಕ್ ಬಟ್ ಪನ್ನೀರ್ ಚೆನ್ನಾಗಿ ಸಿಗ್ತಿದೆ ಬಾಯಿಗೆ. ಫೀಲಿಂಗ್ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಚಲೋ, ನಾನು ದಿಸ್ ವ್ಲಾಗ್ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್. ಟೇಕ್ ಕೇರ್.
ಬಾಯ್. ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಜಾಸ್ತಿ ವಿಡಿಯೋಸ್ ಹಾಕ್ತೀನಿ. ನನ್ನ ಜೊತೆಲೇನೆ ಹಾಕ್ಬೇಕು, ನನ್ನ ಜೊತೆಲೇ ವಿಡಿಯೋಸ್ ನೋಡೋಣ, ಅದಕ್ಕೆ ಚಾರ್ಜಸ್ ಆಗುತ್ತೆ. ಗೊತ್ತು ನನ್ನ ಜೊತೆಲೇ ಮಾಡೋದು ವಿಡಿಯೋಸ್ ಅಂತ. ಹೌದಾ? ಟ್ರೂ. ಸೊ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬೈ ಬೈ ಆ್ಯಂಡ್ ಟೇಕ್ ಕೇರ್. ಡೂ ಸಬ್ಸ್ಕ್ರೈಬ್.